ಮತ್ತೆ ಹಾಟ್ ಸೀಟ್ ಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಮಾತೆ ಮಹಾದೇವಿಯವರು. ಎಸ್ ಮಾತಾಜಿ ಅವರ ವೈಚಾರಿಕತೆ ಬಗ್ಗೆ ತಾವು ಪದೇ ಪದೇ ಮಾತಾಡ್ತೀರಾ, ಶೋಷಿತರ ಪರ ದನಿಯನ್ನ ಎತ್ತುತ್ತೀರಾ, ಮಹಿಳೆಯರ ಪರವಾಗಿ ದನಿಯನ್ನ ಎತ್ತುತ್ತೀರಾ, ಅಂತದ್ರಲ್ಲಿ ಅಶರೀರ ವಾಣಿ ಮತ್ತು ಬಹುದೇವರ ಉಪಾಸನೆಯ ಬಗ್ಗೆ ಮಾತಾಡ್ತೀರಿ ಅಂದ್ರೆ ನಿಜಕ್ಕೂ ಇದನ್ನ ಅರಗಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಆದ್ರೆ ದೇವರೊಬ್ಬ ಅಂತ ತಿಳ್ಕೊಂಡು ಒಬ್ಬ ದೇವರ ಉಪಾಸನೆ ಮಾಡದೇ ಇದ್ರೆ ನಮ್ಮ ದೇಶದಲ್ಲಿ ಮೂಢನಂಬಿಕೆಗಳಿಗೆ ಪರಿಹಾರ ಇಲ್ಲ. ಈ ಕಾಲಜ್ಞಾನ ವಚನಗಳಲ್ಲಿ ಲಿಂಗ ಪೂಜೆಯನ್ನ ಮಾಡ್ತಾ ಮಾಡ್ತಾ ದಿವ್ಯಾನುಭವವನ್ನು ಹೊಂದಿ ಮುಂದೆ 100 ವರ್ಷಗಳ ನಂತರ ಏನಾಗುತ್ತೆ, 800 ವರ್ಷಗಳ ನಂತರ ಏನಾಗುತ್ತೆ ಅನ್ನೋದನ್ನ ಕಾಲಜ್ಞಾನದಲ್ಲಿ ವಿರೋಧಿಸ್ತೀರಾ. ಯಾಕಂದ್ರೆ ಸಂಪ್ರದಾಯಗಳು ಈಗಲೂ ಕೂಡ ಪ್ರಸ್ತುತ ಅಲ್ಲ, ಸಂಪ್ರದಾಯಗಳಲ್ಲಿ ಆಚರಣೆಗಳಲ್ಲಿ ಹಲವಾರು ಬದಲಾವಣೆಗಳು ಆಗಬೇಕು ಅಂತ. ಅಂತವರು ತಾವು ಅನುಭವದ ಬಗ್ಗೆ ಮತ್ತು ದಿವ್ಯ ಶಕ್ತಿಯ ಬಗ್ಗೆ ಮತ್ತು ಭವಿಷ್ಯತ್ತನ್ನ ನುಡಿಯುವಂತ ಭವಿಷ್ಯಕಾರರಂತೆ ಮಾತಾಡ್ತಾರೆ. ಭವಿಷ್ಯ ಅಲ್ಲ, ಅದು ಜ್ಯೋತಿಷ್ಯ ಅಲ್ಲ, ಭವಿಷ್ಯ ಅಲ್ಲ. ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಿ. ಆ ರೀತಿ ಹೇಳೋದು ಭವಿಷ್ಯ ಅಲ್ಲ. ಆಧ್ಯಾತ್ಮಿಕ ಅನುಭವಕ್ಕೆ ಇಳಿದಾಗ ಅವನು ದೇಶ ಕಾಲಾತೀತವಾದಂತ ಅನುಭವಗಳನ್ನ ಪಡಿತಾನೆ. ಇದಕ್ಕೆ ಅತೀಂದ್ರಿಯ ಅನುಭವ, ಆಧ್ಯಾತ್ಮಿಕ ಅನುಭವ. ಅದು ಘೋಷ, ಒಂದು ಜ್ಯೋತಿಷಿಗಳು ಹೇಳುವಂತ ಅನುಭವ ಅಲ್ಲ. ಆದ್ದರಿಂದ ಈ ಅನುಭವದಿಂದ ನಮ್ಮ ಶರಣರು ಎಂಥ ದಿವ್ಯ ವಚನಗಳನ್ನ ಬರೆದಿದ್ದಾರೆ, ಪರಮಾತ್ಮನ ಅನುಭವವನ್ನು ಅನುಭವಿಸಿ ಬರೆದಿದ್ದಾರೆ. ಇವೆಲ್ಲವೂ ವೈಚಾರಿಕತೆ ಇರೋದು ಸಮಾಜದ ಪರಿವರ್ತನೆಗೆ. ತಮ್ಮ ಪ್ರಕಾರ ದೇವೋಪಾಸನೆಯಿಂದ ಮೂಢನಂಬಿಕೆಗಳನ್ನ ಹೊಡೆದು ಹಾಕಬಹುದು ಅಂತ. ಅಂದ್ರೆ ದೇವರಿಗೆ ಯಾವುದೇ ಆಕಾರ ಇಲ್ಲ, ಹೌದು, ನಿರಾಕಾರ ನಿರ್ಗುಣವಾದಂತಹ ದೇವರನ್ನ ನಾವು ಲಿಂಗ ಪೂಜೆಯಲ್ಲಿ ಕಾಣ್ತೇವೆ ಅನ್ನೋದು ತಮ್ಮ ಪ್ರತಿಪಾದನೆ. ಹೀಗಿದ್ದಾಗ ಕೂಡಲ ಸಂಗಮದಲ್ಲಿ ಬಸವಣ್ಣನವರ ಪ್ರತಿಮೆಯನ್ನ ಯಾಕೆ ತಾವು ಪ್ರತಿಷ್ಠಾಪಿಸಿದ್ರಿ? ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ನಾವು 108 ಅಡಿ ಬಸವಣ್ಣವರ ಪುತ್ಥಳಿಯನ್ನು ಸ್ಥಾಪಿಸಿದೀವಿ. ಇದು ಒಂದು ಸ್ಮಾರಕ ಅಂತ ಮಾಡಿರೋದು, ಮಾನ್ಯುಮೆಂಟ್ ಮಾಡಲ್ಲ ತಾವು? ಇಲ್ಲ, ಮಾನ್ಯುಮೆಂಟ್ ಅಂತ ನಾವು ಮಾಡಿರೋದು. ಕೈ ಮುಗಿಯಲ್ಲ ತಾವು? ಕೈ ಮುಗಿತೀವಿ. ಮಾನವರಿಗೆ ಕೈ ಮುಗಿತೀವಿ ಅಂತಂದಾಗ ಗುರುವಿಗೆ ಕೈ ಮುಗಿಬಾರ್ದ? ಅಲ್ಲಿ ಬರುವಂತ ಭಕ್ತರು ಬರೀ ಕೈ ಮುಗಿದು ಹೋಗ್ತಾರೆ ಅಂತ ತಾವು ಅನ್ಕೊಂಡಿದ್ದೀರಾ? ಬೇರೆ ನಾವೇನು ಅಲ್ಲಿ ತೆಂಗಿನಕಾಯಿ ಹೊಡೆಯೋದಾಗ್ಲಿ ಇಂಥದೆಲ್ಲ ಏನು ಇಲ್ಲ. ಕೇವಲ ಬಂದ್ಬೇಕು, ಕೂತ್ಕೊಂಡು ಧ್ಯಾನ ಮಾಡ್ಬೇಕು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದಂತ ಬಸವಣ್ಣನವರ ಮೂರ್ತಿಯನ್ನ ತಾವು ಸ್ಥಾಪನೆ ಮಾಡ್ತೀರಿ, ಅವರ ತತ್ವಗಳನ್ನ ಧಿಕ್ಕರಿಸಿದ್ದೀರಿ ಅಂತ ಅರ್ಥ. ಧಿಕ್ಕರಿಸಿದ್ದೀರಿ ಅಲ್ಲ, ಇವತ್ತು ನಾವು ನೋಡ್ತಿದೀವಿ ಬೌದ್ಧ ಧರ್ಮ ಪ್ರಚಾರ ಆಗಿದ್ದು ಬೃಹತ್ತಾದಂತ ಬುದ್ಧನ ಮೂರ್ತಿಗಳಿಂದ. ಬುದ್ಧ ಹೇಳಿದ್ದ, ನನ್ನನ್ಯಾರೂ ಪೂಜೆ ಮಾಡಬೇಡಿ, ನಿಮ್ಮ ಅರಿವೇ ಗುರು ಅಂತ. ಆದರೆ ಬೌದ್ಧ ಧರ್ಮವನ್ನು ಉಳಿಸಲಿಕ್ಕಾಗಿ ಬುದ್ಧನ ಬೃಹತ್ ಪ್ರತಿಮೆಗಳನ್ನ ಬೌದ್ಧ ಶಿಷ್ಯರು ಮಾಡಿದ್ರು. ಅದೇ ರೀತಿ ಇವತ್ತಿನ ದಿನ ನಮ್ಗೆ ಇಷ್ಟು ಅನುಭವ ಆಗಿದೆ. ಅದರಿಂದ ಅಂದ್ರೆ ಮೊದಲು ಬಸವ ಕಲ್ಯಾಣಕ್ಕೆ ದಿನ 10 ಜನ ಬರ್ತಾ ಇರ್ಲಿಲ್ಲ, ಇವತ್ತು ಸಾವಿರಾರು ಜನ ಬರ್ತಾರೆ, ಬಸವಣ್ಣವರನ್ನ ಕಾಣ್ತಾರೆ. ಇವ್ರು ಯಾರು ಬಿಸಿನೆಸ್ ಅಲ್ಲ, ದರ್ಶನಕ್ಕೆ ಬರ್ತಾರೆ. ದರ್ಶನಕ್ಕೆ ಜನ ಬಂದಷ್ಟು ತಮ್ಮ ಧರ್ಮ ಪಾಪ್ಯುಲರ್ ಆಗುತ್ತೆ ಅಂತ ತಾವು ಖಂಡಿತ ಆಗುತ್ತೆ. ಈಗ ಮಹಾರಾಷ್ಟ್ರ, ಆಂಧ್ರ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಅವರಿಗೆ ದೇವಾಲಯ ಕಟ್ಟಿಸಿ ಲಕ್ಷ ಜನ ಬರ್ತಾರೆ, ದೇವಾಲಯಗಳನ್ನ ಕಟ್ಟಿಸಿ ಲಕ್ಷ ಜನ ಬರ್ತಾರೆ. ಅಗತ್ಯ ಇಲ್ಲ, ನಾವು ಬಸವ ಮಂಟಪಗಳನ್ನ ಕಟ್ತೀವಿ. ನಮ್ಗೆ ದೇವಾಲಯ ಕಟ್ಟೋ ಅಗತ್ಯ ನಮ್ಗೇನಿಲ್ಲ. ಬಸವ ಮಂಟಪಗಳನ್ನ ಕಟ್ತೀವಿ. ಬಸವ ಮಂಟಪಗಳನ್ನ ಕಟ್ಟಿ ಅನುಭವ ಮಂಟಪದ ಮಾದರಿಯಲ್ಲಿ ಆಗ್ಲೇ ಹೇಳಿದ್ರಲ್ಲ ನೀವು, ಅನುಭವ ಮಂಟಪ ಸಂಸ್ಕೃತಿಯನ್ನ ನಾವು ಬಿತ್ತರಿಸ್ತಾ ಇದ್ದೀವಿ. ಅಲ್ಲಿ ಚರ್ಚೆಗಿಂತ ವ್ಯವಹಾರ ಜಾಸ್ತಿ ನಡೆಯುತ್ತೆ. ರುದ್ರಾಕ್ಷಿ ಮಾಲೆ ಮಾಡ್ತಾರೆ, ವಿಭೂತಿ ಮಾಡ್ತಾರೆ, ಬಸವಣ್ಣನ ವಿಗ್ರಹವನ್ನ, ಬಸವಣ್ಣನವರ ಪುತ್ಥಳಿಯನ್ನ ಇಟ್ಕೊಂಡು ತಾವು ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಹಂಗೆ ತಿಳ್ಕೊಳ್ಳಿ. ಆದ್ರೆ ಒಂದು ಮಾತು ನೀವು ತಿಳ್ಕೊಳ್ಳಿ, ಏನಂದ್ರೆ ಅಲ್ಲ, ನೀವ್ ಹೇಳೋದ್ ನೋಡಿ, ವಿಭೂತಿ ಮಾರ್ತಾರೆ, ರುದ್ರಾಕ್ಷಿ ಮಾರ್ತಾರೆ, ಮತ್ತೆ ಅವೆಲ್ಲ ಎಲ್ಲಿ ಸಿಗಬೇಕು? ಮಠದಲ್ಲಿ ಯಾವ ವಿಗ್ರಹಾರಾಧನೆಯನ್ನ ವಿರೋಧಿಸ್ತೀರೋ ಅದನ್ನ ಅಲ್ಲಿ ನೀವು ಮಾಡ್ತಾ ಇದ್ರೆ ಇಲ್ಲ. ಅಷ್ಟಾವರಣಗಳು ನಮ್ಮ ಧರ್ಮದ ಪ್ರಮುಖವಾದ ತತ್ವಗಳು. ನಿಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ ABCD ನಿಮಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಇಷ್ಟೇ, ವಿಗ್ರಹಾರಾಧನೆಯನ್ನ ಖಂಡಿಸಿದ್ರು, ದೇವರಿಗೆ ಯಾವುದೇ ಆಕಾರ ಇಲ್ಲ ಅಂತ ಹೇಳಿದ್ರು ಬಸವಣ್ಣನವರು. ಈ ಮೂಲಕ ಸಮಾಜದಲ್ಲಿ ಎಲ್ಲರೂ ಸಮಾನರು ಅನ್ನೋದನ್ನ ಪ್ರತಿಪಾದಿಸಿದ್ರು ಅನ್ನೋದು ನನಗ್ ಗೊತ್ತು. ಅಂತದ್ರಲ್ಲಿ ಅದೇ ಬಸವಣ್ಣನವರ ವಿಗ್ರಹವನ್ನ ಮಾಡಿ ಅಲ್ಲಿ ರುದ್ರಾಕ್ಷಿ ಮಾಲೆ, ವಿಭೂತಿಗಳನ್ನ ಮಾಡ್ತಾರೆ ಅನ್ನೋದಾದ್ರೆ ಸಾಮಾನ್ಯ ಭಕ್ತರಲ್ಲಿ ಯಾವ ರೀತಿ ಅಂತ ಚಿಂತನೆ ಮೂಡುತ್ತಂದ್ರೆ ಬೇರೆ ಧರ್ಮಕ್ಕೂ ಇದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ವಿಗ್ರಹಾರಾಧನೆ ನಡೆಯುತ್ತೆ, ಇಲ್ಲೂ ಪುತ್ಥಳಿ ಇದೆ ಅನ್ನುವಂತ ಒಂದು ಭಾವನೆ ಬರುತ್ತೆ. ಅದು ನನ್ನ ಕನ್ಸರ್ನ್ ಇಲ್ಲ. ಈಗ ನಮ್ಮ ಧರ್ಮದಲ್ಲಿ ಅಷ್ಟಾವರಣಗಳು ಅಂತ ಬರ್ತವೆ. ಅಷ್ಟಾವರಣ ಅಂಗವೇ, ಅಷ್ಟಾವರಣವೇ ಅಂಗ, ಷಡಾಚಾರವೇ ಪ್ರಾಣ, ಆ ಷಟ್ಸ್ಥಳವೇ ಆತ್ಮ ಅನ್ನೋದು ನಮ್ಮ ಧರ್ಮದ ಸ್ಲೋಗನ್. ಅದು ಒಂದು ಧಾರ್ಮಿಕ ಪಿಕ್ನಿಕ್ ಸ್ಪಾಟ್ ಆಗಿದೆ. ನೀವು ಅಲ್ಲಿ ಸ್ಥಾಪಿಸಿರುವಂತಹ ಪುತ್ಥಳಿ, ಅಲ್ಲಿ ಈ ರೀತಿಯಾದಂತಹ ಮಾರಾಟ ಆಗುತ್ತೆ.
ಪುಸ್ತಕ ಮಾರಾಟ ಮಾಡ್ತೀವಿ, ರುದ್ರಾಕ್ಷಿ, ವಿಭೂತಿ, ಪೂಜಾ ಸಾಮಗ್ರಿಗಳು ಇವನ್ನೆಲ್ಲ ಮತ್ತೆ ಮಠದಲ್ಲಿ ಮಾರಾಟ ಮಾಡದೆ ಇನ್ನ ಬೀದಿಲಿ ಮಠದಲ್ಲಿ ಮಾಡಿ, ಆದ್ರೆ ಬಸವಣ್ಣನ ಪುತ್ಥಳಿಯನ್ನ ಇಟ್ಕೊಂಡು ಹೌದು ವ್ಯವಹಾರ ನಡೀತಾ ಇದೆ. ಹಾಗೇನಿಲ್ಲ, ವ್ಯವಹಾರ ಒಂದು ವೇಳೆ ಹಂಗೆ ತಿಳ್ಕೊಳ್ಳೋಣ, ನಿಮ್ ವಾದಕ್ಕೆ ಬರ್ತೀನಿ ನಾನು, ವ್ಯವಹಾರ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಆ ವ್ಯವಹಾರ ಧರ್ಮ ಪ್ರಚಾರಕ್ಕೆ, ಧರ್ಮದ ಉತ್ಥಾನಕ್ಕೆ ವಿನಿಯೋಗವಾಗ್ತಾ ಇದೆಯೇ ಹೊರತು ಬೇರೆ ಯಾವ ಸ್ವಾರ್ಥಕ್ಕೂ ವಿನಿಯೋಗ ಆಗ್ತಾ ಇಲ್ಲ. ಅಂದ್ರೆ ಎಸ್, ಅಂದ್ರೆ ಯಾವ ವೈಚಾರಿಕತೆ ಬಗ್ಗೆ ತಾವು ಮಾತಾಡ್ತಿರೋ ಅದ್ರಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಇದೆ ಅಂತ ಇಲ್ಲ. ವೈಚಾರಿಕತೆ ಜೊತೆಗೆ ನಮ್ಗೆ ಧರ್ಮಾಚರಣೆ ಇದೆ, ಅದನ್ನ ತಿಳ್ಕೋಬೇಕು. ಇದು ಕೇವಲ ವೈಚಾರಿಕತೆ ಅಲ್ಲ, ನಮ್ದು ವೈಚಾರಿಕತೆಯ ಜೊತೆಗೆ ಧರ್ಮ ಇದೆ. ನಮ್ಮ ಧರ್ಮ ವೈಚಾರಿಕತೆಯ ಮೇಲೆ, ರ್ಯಾಷನಾಲಿಸಂ ಮೇಲೆ ಆಧಾರಿತವಾಗಿದೆ. ಆದ್ದರಿಂದ ವೈಚಾರಿಕತೆ ಅಂದ್ರೆ ಧರ್ಮವನ್ನ ಬಿಟ್ಟಿಲ್ಲ ನಮ್ದು. ಅಂದ್ರೆ ಬಸವಣ್ಣನವರನ್ನ ಬಂದಿ ಮಾಡಿ ಅದರಿಂದ ಬಂಡವಾಳ ಮಾಡ್ಕೊಳ್ತಾ ಇದಾರೆ ಜನ ಅನ್ನೋದು ನನಗೀಗ ಅರ್ಥ ಆಯ್ತು. ಇಲ್ಲ, ನಾವು ಬಸವಣ್ಣನವರನ್ನ ಒಂದು ಗೌರವ ಸ್ಥಾನದಲ್ಲಿ ಇಟ್ಟು ಅವರ ತತ್ವಗಳು ಪ್ರಚಾರವಾಗಬೇಕು. ಅವರು ಕಲಿಸಿಕೊಟ್ಟಂತ ಅನುಭವ ಮಂಟಪ ಸಂಸ್ಕೃತಿ ಇವತ್ತು ಎಲ್ಲೆಡೆ ಹಬ್ಬಬೇಕು ಅಂತ ಪ್ರಯತ್ನ ಮಾಡ್ತೀವಿ ಹೊರತು ಅವರನ್ನ ಬಂಡವಾಳವಾಗಿ ಮಾಡ್ಕೊಳ್ಳೋ ಅಗತ್ಯ ನಮಗೇನು ಇಲ್ಲ. ಆಲ್ ರೈಟ್, ಎಸ್. ಈ ನೋಟ್ ಜೊತೆಗೆ ವೀಕ್ಷಕರೇ ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಹಾಟ್ ಸೀಟ್ ಮುಂದುವರಿಯುತ್ತೆ.